ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ. ವಿದ್ಯಾರ್ಥಿಗಳೇ, ಕನ್ನಡ ಜನಪದ ಸಾಹಿತ್ಯ ಮತ್ತು ಕಲೆ ಎನ್ನುವಂತಹ ಪತ್ರಿಕೆಯ ಬಹಳ ಮುಖ್ಯ ಉಪಶೀರ್ಷಿಕೆಯಾಗಿರುವಂತಹ ಕನ್ನಡ ಜನಪದ ಕುರಿತ ಒಳನೋಟಗಳು ಅನ್ನುವಂಥ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಈ ಕನ್ನಡ ಜನಪದ ಕುರಿತ ಒಳನೋಟಗಳಿಗೆ ಸಂಬಂಧಿಸಿದಂತೆ ಇದು ನನ್ನ 5ನೇ ವಿಡಿಯೋ. ಪ್ರಸ್ತುತಪಡಿಸ್ತಕ್ಕಂಥವರು ತಿಪ್ಪೇಶ ಬಿ, ಸಹಾಯಕ ಪ್ರಾಧ್ಯಾಪಕರು, ಕಾಲೇಜು ಶಿಕ್ಷಣ ಇಲಾಖೆ. ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಜಾಗತಿಕವಾಗಿ ಜನಪದ ಅಧ್ಯಯನ ನಡೆದುಕೊಂಡು ಬಂದಂತಹ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಹೊಸ ಹೊಸ ದೃಷ್ಟಿಕೋನ ಅಧ್ಯಯನ ಕ್ರಮಗಳನ್ನು ಅವು ಬಂದಂಥ ಹಿನ್ನೆಲೆಯನ್ನು ನೋಡ್ತಾ ಇದ್ವಿ. ಆಧುನಿಕತೆ ಕಾಲ ಬದಲಾದಂತೆ ಒಂದು ಅಧ್ಯಯನ ಕ್ರಮ ತನ್ನ ಮಿತಿಗಳಿಂದಾಗಿ ಹಿಂದೆ ಸರಿದು ಹೊಸ ಹೊಸ ಅಧ್ಯಯನ ಕ್ರಮಗಳು ಮುಂದೆ ಬಂದು ಯಾವುದು ಸೂಕ್ತ, ಯಾವುದು ಹೆಚ್ಚು ವೈಚಾರಿಕ ಅನ್ನುವಂಥ ಅಧ್ಯಯನ ಕ್ರಮ ಇದೆ, ಅದರ ಬಗ್ಗೆ ಮುಂದೆ ಒಲವು ಜಾಸ್ತಿ ಆಗ್ತಾ ಹೋಯಿತು ಅನ್ನುವಂಥದ್ದನ್ನು ನೋಡ್ತೀವಿ. ಸದ್ಯ ನಾವು ಈಗ ಹೆಚ್ಚಾಗಿ ಅಧ್ಯಯನ ಕ್ರಮವಾಗಿ ಬಳಸ್ತಕ್ಕಂಥದ್ದು ಫಿನ್ನಿಶ್ ಕ್ರಮ ಅಂತ ಕರಿತೀವಿ ನಾವು. ಫಿನ್ಲ್ಯಾಂಡಲ್ಲಿ ಹುಟ್ಟಿದಂತಹ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತವನ್ನು ನಾವು ಹೆಚ್ಚು ವೈಚಾರಿಕವಾದ ವೈಜ್ಞಾನಿಕವಾದ ಪದ್ಧತಿ ಅನ್ನುವಂಥದ್ದು ಜಾನಪದ ವಿದ್ವಾಂಸರುಗಳಿಂದ ಮೆಚ್ಚುಗೆಯನ್ನು ಪಡೆದಂಥ ಒಂದು ಅಧ್ಯಯನ ಕ್ರಮವಾಗಿದೆ ಅನ್ನುವಂಥದ್ದು. ಇದು ಜಾಗತಿಕವಾಗಿ ಜಾನಪದ ವಿದ್ವಾಂಸರು ನಡೆಸಿದ ಪ್ರಯತ್ನಗಳಲ್ಲಿ ಒಂದಾಗಿತ್ತು ಅನ್ನುವಂಥದ್ದು. ಸೊ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ 3 ಬಹುಮುಖ್ಯ ಸಿದ್ಧಾಂತಗಳನ್ನು ನೋಡಿದ್ವಿ. ಮೊದಲನೇದು ಮತ್ತು ಬಹಳ ಪ್ರಮುಖವಾದದ್ದು ಇಂಡೋ ಯುರೋಪಿಯನ್ ಸಿದ್ಧಾಂತ ಅಥವಾ ಭಾಷಾಶಾಸ್ತ್ರೀಯ ಸಿದ್ಧಾಂತವನ್ನು ನೋಡಿದ್ವಿ. ಆ ನಂತರ ಥಿಯೋಡರ್ ಬೆನ್ಪೆ ಅವರ ಭಾರತೀಯ ಮೂಲ ಸಿದ್ಧಾಂತವನ್ನು ನೋಡಿದ್ವಿ. ಅದಾದ ನಂತರ ಆಂಡ್ರೂ ಲಾಂಗ್ ಅವರ ಮಾನವಶಾಸ್ತ್ರೀಯ ಸಿದ್ಧಾಂತ ಅಥವಾ ಪಳೆಯುಳಿಕೆ ಸಿದ್ಧಾಂತ ಅಥವಾ ಬಹುಮೂಲವಾದ ಸಿದ್ಧಾಂತ ಅಂತ ಕೂಡ ಅದು 3 ಹೆಸರುಗಳಿಂದ ಕರೆಯುವಂಥ ಒಂದು ಸಿದ್ಧಾಂತವನ್ನು ನೋಡಿದ್ವಿ. ಸೊ ಅದರಲ್ಲಿ ಮಾನವಶಾಸ್ತ್ರೀಯ ಸಿದ್ಧಾಂತ ಅದು ಕೂಡ ಹೆಚ್ಚು ಸ್ವಲ್ಪ ಪ್ರಸಿದ್ಧಿಯನ್ನು ಪಡೆದಂಥ ಸಿದ್ಧಾಂತ ಅದು. ಯಾಕಂದರೆ ಜಾನಪದ ಅಧ್ಯಯನ ಒಂದು ಜಾಗತಿಕ ಅಧ್ಯಯನದಲ್ಲಿ ಅದಕ್ಕೂ ಕೂಡ ಹೆಚ್ಚಿನ ಸ್ಥಾನ ಇದೆ. ಮತ್ತು ಮುಂದುವರೆದು ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಯಾವ ಸಿದ್ಧಾಂತಗಳಿವೆ ಅನ್ನೋದನ್ನು ನೋಡಬೇಕಾಗಿದೆ. ಮತ್ತೊಂದು ಸಿದ್ಧಾಂತ ನೈಸರ್ಗಿಕ ಸಂಕೇತ ಸಿದ್ಧಾಂತ. ಎಹರ್ನಿಕ್ ರೈಕ್ ಅನ್ನುವಂಥ ಒಬ್ಬ ವಿದ್ವಾಂಸ ಇದನ್ನು ಪ್ರತಿಪಾದನೆಯನ್ನು ಮಾಡ್ತಾನೆ. ಈತನ ವಾದ ಏನು ಅಂತ ಹೇಳಿದ್ರೆ, ಪುರಾಣಗಳ ತೌಲನಿಕ ಅಧ್ಯಯನದ ಪ್ರತಿಫಲವಾಗಿ ಈ ಸಿದ್ಧಾಂತವನ್ನು ಹೇಳ್ತಾನೆ. ಪುರಾಣಗಳಲ್ಲಿ ಸಾಮಾನ್ಯವಾಗಿ ಪುರಾಣಗಳ ರಚನೆ ಇದೆಯಲ್ಲ, ಅದನ್ನು ನಾವು ಸ್ವಲ್ಪ ವಿವೇಚನೆಯನ್ನು ಮಾಡಿದರೆ ಅಲ್ಲಿ ನಮಗೆ ಈ ಭೂಮಿಯ ಮೇಲಿರುವ ನೈಸರ್ಗಿಕವಾಗಿ ನಮಗೆ ಕಾಣಬರುವಂತಹ ಸಂಗತಿಗಳು ಆ ಪುರಾಣಗಳಲ್ಲಿ ಸ್ಥಾನವನ್ನು ಪಡಿತವೆ. ಉದಾಹರಣೆ, ನಾನು ಭಾರತೀಯ ಪೌರಾಣಗಳ ಮಹತ್ವ ಹೇಳಿದರೆ, ನಮ್ಮ ಕಣ್ಣಿಗೆ ನೈಸರ್ಗಿಕವಾಗಿ ಕಾಣುವಂಥ ಸೂರ್ಯನ ಕುರಿತಾದ ಪುರಾಣ ಕಥೆಗಳಿದೆ. ಚಂದ್ರ ಇದ್ದಾನೆ, ಚಂದ್ರನು ಕುರಿತಂತೆ ಕಥೆಗಳಿದೆ. ನಕ್ಷತ್ರಗಳ ಕುರಿತಂತೆ ನಮ್ಮಲ್ಲಿ ಕಥೆ ನಿಮ್ಗೆ ಗೊತ್ತಿರಬೇಕು. ಚಂದ್ರನ ಮಕ್ಕಳು 27 ಏನು ನಕ್ಷತ್ರಗಳಿದೆ, ಅವನ್ನ ಅದು ನಾವು ಕಾಣಿಸ್ತು. ಸರ್, ನಮ್ಮ ನಕ್ಷತ್ರ, ಚಂದ್ರ, ಸೂರ್ಯ ಏನು ನಮ್ಮ ನೈಸರ್ಗಿಕವಾಗಿ ಕಾಣ್ತೀವೋ ಅದರಲ್ಲಿ ಒಂದು ಸಂಕೇತವನ್ನು ನಮ್ಮ ಜಾನಪದರು ಕಂಡು ಅವಕ್ಕೆ ಸಂಬಂಧಪಟ್ಟಂಥ ಅನೇಕ ಕಥೆಗಳನ್ನು ಮಾಡಿದ್ದಾರೆ ಎನ್ನುವಂಥ ವಾದವನ್ನು ಎಹರ್ನಿಕ್ ರೈಕ್ ಹೇಳ್ತಾನೆ. ಪ್ರಕೃತಿಯ ಅಂಶಗಳ ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳ ಜಾನಪದ ಕಥೆಗಳ ಬಹುಮುಖ್ಯ ಸಂಗತಿಗಳಾಗಿವೆ ಅನ್ನೋದನ್ನು ಗುರುತಿಸ್ತಾನೆ. ಬಹುಶಃ ಜಾನಪದ ಹುಟ್ಟಿರೋದಕ್ಕೆ ಇದು ಕಾರಣ ಅನ್ನುವಂಥದ್ದು ಎಹರ್ನಿಕ್ ರೈಕ್ ಅವರ ವಾದ. ಸ್ಥಳೀಯ ಪುರಾಣಗಳು ಸ್ಥಳೀಯ ಸಂಕೇತಗಳನ್ನು ಹೊಂದಿರುತ್ತವೆ. ಸ್ಥಳೀಯ ಸಂಕೇತಗಳನ್ನು ಅಧ್ಯಯನ ಮಾಡುವ ಮೂಲಕ ಜಾನಪದ ಹುಟ್ಟಿನ ಮೂಲವನ್ನು ತಿಳಿಯಬಹುದು ಎಂಬುದು ಈ ಸಿದ್ಧಾಂತದ ಮುಖ್ಯ ತಿರುಳು ಅನ್ನುವಂಥದ್ದು. ಕೆಲವೊಂದು ಭೌಗೋಳಿಕ ಪ್ರದೇಶಕ್ಕೆ ತನ್ನದೇ ಆದ ಒಂದು ಸ್ಥಳೀಯವಾದ ಒಂದು ಮಹತ್ವ ಇರುತ್ತೆ. ಅಲ್ಲಿ ಸಿಗುವಂತಹ ಒಂದು ವಿಶಿಷ್ಟವಾದ ಮರ ಇರ್ಬೋದು
ಅಲ್ಲಿ ಸಿಗುವಂಥ ವಿಶಿಷ್ಟವಾದ ಕಲ್ಲುಗಳಿರ್ಬೋದು, ಅಲ್ಲಿ ಸಿಗುವಂಥ ನೈಸರ್ಗಿಕವಾಗಿ ಸಿಗುವಂಥ ಪರ್ವತಗಳಿರ್ಬೋದು, ಬೆಟ್ಟಗಳಿರ್ಬೋದು, ನದಿ ಇರ್ಬೋದು, ಬೇರೆ ಕಡೆ ಅವು ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಈಗ ಉದಾಹರಣೆಗೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾಯಿದ್ರೆ, ಇಲ್ಲಿ ಯಾವುದೋ ಒಂದು ರೀತಿಯ ಅರಳಿ ಮರ ಇದೆ ಅಂತೆ, ನಾವು ಬೋಧಿ ವೃಕ್ಷ ಅಂತ ಕರಿತೀವಿ, ಅರಳಿ ಮರ ಇದೆ ಅಂತ. ಸೌದಿ ಅರೇಬಿಯಾದಲ್ಲಿ ಅರಳಿ ಮರ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಮರಳುಗಾಡದು. ಆದರೆ ಸೌದಿ ಅರೇಬಿಯಾದಲ್ಲಿ ಅರಳಿ ಮರಕ್ಕೆ ಸಂಬಂಧಪಟ್ಟಂಥ ಒಂದು ಕತೆ ಪ್ರಚಲಿತದಲ್ಲಿದೆ ಅಂತ ಅಂದ್ಕೊಟ್ರೆ, ಆಗ ಅದರ ಭೌಗೋಳಿಕ ಮೂಲವನ್ನು ಹುಡುಕೋದು ಸುಲಭ ಆಗುತ್ತೆ. ಯಾಕೆ ಅಂತಂದರೆ, ಕತೆ ಸೌದಿ ಅರೇಬಿಯಾದಲ್ಲೂ ಇದೆ, ಭಾರತದಲ್ಲೂ ಅದೇ ರೀತಿಯ ಕತೆ ಇದೆ. ಆದರೆ ಸೌದಿ ಅರೇಬಿಯಾದಲ್ಲಿ ಏನಂತಂದರೆ ಈ ಅರಳಿ ವೃಕ್ಷ ಅನ್ನೋದು ಕಂಡುಬರೋದಿಲ್ಲ. ಆದ್ದರಿಂದ ಇದು ಭಾರತದ ಮೂಲದ್ದು, ಭಾರತದಲ್ಲಿರುವಂಥ ಅರಳಿ ಮರ ಅಥವಾ ಅರಳಿ ಕಟ್ಟೆಗೆ ಸಂಬಂಧಪಟ್ಟಂಥ ಕತೆ ಇದಾಗಿರ್ಬೋದು, ಅಲ್ಲಿ ಸೃಷ್ಟಿಯಾಗಿರ್ಬೋದು ಅನ್ನುವಂಥ ಮೂಲವನ್ನು ಹುಡುಕೋದು ಸುಲಭ ಆಗುತ್ತೆ. ಅಂದರೆ ನಾನು ಹೇಳುವ ಉದ್ದೇಶ ಇಷ್ಟೇ, ಅಲ್ಲಿ ಕತೆಗಳು ಹುಟ್ಕೊಳ್ಳೋದು ಹೇಗೆ, ಜಾನಪದ ಕತೆಗಳು ಅಂದರೆ ಆ ಸನ್ನಿವೇಶ ಭೌಗೋಳಿಕ, ಅವರು ಏನು ಕತೆ ಕಟ್ಟುವವರು ಜಾನಪದ ಕರ್ತೃಗಳಿದಾರಲ್ಲ, ಅವರು ತಮ್ಮ ಎದುರಿಗೆ ಕಂಡಂತಹ ನೈಸರ್ಗಿಕ ವಸ್ತುಗಳನ್ನು ಇಟ್ಕೊಂಡೇ ಕತೆಗಳನ್ನು ಕಟ್ತಾರೆ ಅನ್ನುವಂಥ ವಾದವನ್ನು ಯಾರ್ನಿಕ್ ರೈಕ್ ಅನ್ನೋರು ಮಂಡಿಸ್ತಾರೆ. ಸೊ ಹಾಗಾಗಿ ಆನಂತರ ಕತೆ ಬೇರೆ ಕಡೆ ಪ್ರಸಾರ ಹೊಂದ್ಬೋದು, ಅದೆಲ್ಲ ಅದು ಎರಡನೇ ಹಂತ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಆ ನೈಸರ್ಗಿಕ ಸನ್ನಿವೇಶಗಳನ್ನು ಅಥವಾ ಸಂಕೇತಗಳನ್ನು ಇಟ್ಟುಕೊಂಡು ಮೂಲವನ್ನು ಕಂಡುಹಿಡಿಯಬಹುದು ಅನ್ನುವಂಥದ್ದು ಯಾರ್ನಿಕ್ ಅವರ ವಾದ. ಸ್ವಪ್ನ ಮೂಲ ಸಿದ್ಧಾಂತ. ಫ್ರೆಡರಿಕ್ ವಂಡರ್ಲಿನ್ ಅನ್ನುವಂಥ ವ್ಯಕ್ತಿ. ನೀವು ಕತೆಗಳನ್ನು, ಜನಪದ ಕತೆಗಳು, ಸಾಹಿತ್ಯ, ಹಾಡುಗಳನ್ನು ಕೇಳಿದಾಗ ಬಹುತೇಕ ವಿದ್ಯಾರ್ಥಿಗಳೇ ನಿಮಗೆ ಒಂದು ಅನಿಸಿರುತ್ತೆ, ಅಲ್ಲಿ ಬರುವಂಥ ಅತಿಮಾನುಷವಾದ ವಿಚಾರಗಳಿರ್ಬೋದು, ಅಂದರೆ ಮನುಷ್ಯ ಪಕ್ಷಿಯಂತೆ ಹಾರುವಂಥ ಕತೆಗಳ ಕಲ್ಪನೆ ಇರ್ಬೋದು, ಅಥವಾ 7 ಸಮುದ್ರದ ಆಚೆ ಅನ್ನುವಂಥ ಕಲ್ಪನೆ ಇರ್ಬೋದು, ಅಥವಾ ಒಬ್ಬ ಕತೆಗಳಲ್ಲಿ ಬರುವಂತಹ ಆನೆಗಳು ಮಾತಾಡೋದು, ಪ್ರಾಣಿಗಳು ಮಾತಾಡುವಂಥದ್ದು ಇರ್ಬೋದು, ರಾಕ್ಷಸನ ಕಲ್ಪನೆ, ಇವೆಲ್ಲ ಜನಪದ ಕತೆಗಳಲ್ಲಿ, ಸಾಹಿತ್ಯಗಳಲ್ಲಿ ನಾವು ಹೇರಳವಾಗಿ ಸಿಗ್ತವೆ. ಆದರೆ ಫ್ರೆಡರಿಕ್ ವಂಡರ್ಲಿನ್ ಅವರ ಇದು ಏನಂತ ಹೇಳಿದ್ರೆ, ಈ ರೀತಿಯ ಕಾಲ್ಪನಿಕವಾದ ಕಥೆಗಳನ್ನು ಕಟ್ಟಬೇಕಾದ್ರೆ ಬಹುಶಃ ಅದಕ್ಕೆ ಸ್ವಪ್ನಗಳು ಅಂದರೆ ಕನಸುಗಳು ಕಾರಣ ಆಗಿರ್ಬೋದು ಅನ್ನುವಂಥದ್ದು. ಸೊ ಮನುಷ್ಯನಿಗೆ ಬಹುತೇಕ ಎಲ್ಲ ಕಡೆನೂ ಈ ಕನಸುಗಳು ಸಾಮಾನ್ಯ, ಕನಸುಗಳು ಬೀಳ್ತವೆ. ಈ ಕನಸುಗಳು ಬಿದ್ದು ಎಚ್ಚರಗೊಂಡಂಥ ವ್ಯಕ್ತಿಗೆ ತನ್ನ ಕನಸಿನ ನೆನಪು, ಅನುಭವ ಒಂದು ಕತೆಗೆ ಪ್ರೇರಣೆಯನ್ನು ಕೊಡ್ಬೋದು, ಜನಪದ ಕತೆ. ಹಾಗಾಗಿ ಜನಪದ ಕಥೆಗಳು ಅತಿ ಮಾನುಷವಾದ ಒಂದು ವ್ಯಕ್ತಿಗಳಿಂದ ಒಳಗೊಂಡಿವೆ. ವಿಶಿಷ್ಟವಾದಂತಹ ಏನು ಮನುಷ್ಯನಿಗೆ ಅತಿ ಮಾನುಷ ಅಂತ ಹೇಳಿದ್ರೆ ಮನುಷ್ಯನಿಗೆ ಸಾಧ್ಯವಿಲ್ಲದಂಥ ಕೆಲಸಗಳನ್ನೆಲ್ಲ ಮನುಷ್ಯನಿಂದ ಮಾಡಿಸುವಂಥ ಪ್ರಕ್ರಿಯೆಗಳು ನಡೆಯುತ್ತೆ ಎನ್ನುವಂಥದ್ದು. ಇದಕ್ಕೆ ಮುಖ್ಯವಾಗಿ ವಂಡರ್ಲಿನ್ ಆದಿವಾಸಿ ಜನರ ಬದುಕಿನ ಪ್ರತೀಕಗಳಾಗಿ ಕಂಗೊಳಿಸ್ತವೆ. ಆದಿವಾಸಿ ಜನಾಂಗಗಳು ಪ್ರಕೃತಿಗೆ ಬಹಳ ಮುಖ್ಯ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಗ್ರಹಣ ಸಂದರ್ಭದಲ್ಲಿ, ಚಂದ್ರಗ್ರಹಣ ಇರಲಿ, ಸೂರ್ಯಗ್ರಹಣದಲ್ಲಿ ಆದಿವಾಸಿಗಳ ಸಂಸ್ಕಾರಗಳು, ಅವರ ಆಚರಣೆಗಳು, ಅವರು ಪ್ರಕೃತಿಗೆ ಹೆದರಿಕೊಂಡು ಅಥವಾ ಭಯಕ್ಕೆ ಅಂಜಿ ಅನೇಕ ಆಚರಣೆಗಳನ್ನು ತಂದಿದ್ದಾರೆ. ಬಹುಶಃ ಇವೇ ಜಾನಪದ ಕಥೆಗೆ ಪ್ರೇರಣೆ ಆಗಿರ್ಬೋದು ಅನ್ನುವಂಥದ್ದು ವಾದ ವಂಡರ್ಲಿನ್ ಅವತ್ತು. ಜನಪದ ಕಥೆ, ಐತಿಹ್ಯ, ಪುರಾಣ ಇಲ್ಲವೇ ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಕನಸುಗಳನ್ನು ವಿಶ್ಲೇಷಣೆ ಮಾಡುವುದು ಅಗತ್ಯವಾಗಿದೆ ಎಂದು ಫ್ರೆಡರಿಕ್ ವಂಡರ್ಲಿನ್ ಹೇಳಿದ್ದಾನೆ. ಅದುಮಿಟ್ಟ ಬಯಕೆಗಳ ವ್ಯಕ್ತ ರೂಪವೇ ಜನಪದ ಕಥೆಗಳು ಎಂದು ಮನಃಶಾಸ್ತ್ರಜ್ಞರು ಅಭಿಪ್ರಾಯಪಡುವುದರಿಂದ ಜಾನಪದವು ಪ್ರಾಚೀನ ಮಾನವನ ಕನಸಿನ ಫಲ ಎಂಬ ಅಭಿಪ್ರಾಯವನ್ನು ಈತ ಹೇಳಿದ. ನೋಡಿ, ಅದಿಮಿಟ್ಟ ಬಯಕೆ. ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜನ ಮಗಳನ್ನು ಮೋಹಿಸಿದಂತೆ ಅಥವಾ ರಾಜನ ಮಗಳನ್ನು ಮದುವೆಯಾದಂತೆ ಅನ್ನುವಂಥದ್ದು ಕನಸು ಬೀಳ್ಬೋದು ಅಲ್ವಾ. ಕನಸಿನಲ್ಲಿ ಅದು ಸಾಧ್ಯ ಇದೆ. ಕನಸಿನಲ್ಲಿ ಸಾಧ್ಯವಾದದ್ದು ಅದನ್ನು ಸಾಧಿಸಿದ ಕನಸು ಕಂಡ ನಂತರ ಅದನ್ನು ಕಥೆಯಾಗಿ ಬರೆದು ಬಿಡ್ಬೋದು. ಆಮೇಲೆ ಕಥೆಯಾಗಿ ನೋಡಿ, ಅದಕ್ಕೆ ಅದುಮಿಟ್ಟ ಬಯಕೆಗಳ ವ್ಯಕ್ತ ರೂಪ ಅಂತ ಹೇಳ್ತಾರೆ ವಂಡರ್ಲಿನ್.
ಸೊ ಹೀಗಾಗಿ ಜನಪದ ಕಥೆಗಳು ಹುಟ್ಕೊಂಡಿರ್ಬೋದು ಅನ್ನುವಂಥ ಮಾತನ್ನು ವಂಡರ್ಲಿನ್ ಹೇಳ್ತಾನೆ. ಸೊ ಇದು ಅಷ್ಟು ಸೂಕ್ತ ಆಗೋದಿಲ್ಲ, ಯಾಕಂತಂದರೆ ಕನಸು ಒಬ್ಬ ವ್ಯಕ್ತಿಗೆ ಬೀಳುತ್ತೆ, ಆದರೆ ಜನಪದ ಸೃಷ್ಟಿ ನಾವು ಏಕಕರ್ತೃಕವಲ್ಲ ಅಂತ ಹೇಳ್ತೀವಿ. ಅದು ಸಾಮೂಹಿಕ ಕರ್ತೃಕ ಆಗಿರಬೇಕು, ಸಾಮೂಹಿಕ ಸೃಷ್ಟಿ ಆಗಿರಬೇಕು. ಅದು ಒಂದು ಕತೆ ಯಾರಿಗೂ ಕನಸು ಬಿತ್ತು, ಒಂದು ಕಥೆಯನ್ನು ಕಟ್ಟಿದ ತಕ್ಷಣ ಅದು ದೇಶದಾದ್ಯಂತ ಆ ಕತೆ ಪ್ರಚಲಿತವಾಗಿ ಬಿಡೋದು ತುಂಬ ಎಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಮುಂದಿನ ಒಂದು ಮಿತಿ ಇದೆ, ಇವೆಲ್ಲ ಸುಮ್ಮನೆ ತಿಳುವಳಿಕೆಗೆ ಮಾತ್ರ. ಮತಾಚರಣೆಯ ಮೂಲ ಸಿದ್ಧಾಂತ ಸೈಂಟ್ ವೆಸ್ ಅನ್ನುವಂಥ ಒಬ್ಬ ವಿದ್ವಾಂಸ ಹೇಳುವುದು, ಎಲ್ಲ ದೇಶಗಳಲ್ಲಿ ಮತಧರ್ಮಕ್ಕೆ ಸಂಬಂಧಿಸಿದ ಆ ಚಟುವಟಿಕೆಗಳು ಪ್ರಾಚೀನ ಮಾನವನ ಬದುಕಿನ ಪ್ರಮುಖ ಲಕ್ಷಣ. ಮತಗಳಿದೆ, ಮತಗಳಿಗೆ ಸಂಬಂಧಪಟ್ಟ ಆಚರಣೆಗಳಿದೆ. ನಮ್ಮ ದೇಶದಲ್ಲಿ 108 ಮತಗಳಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆಚರಣೆಗಳು ಇದೆ. ಸೊ ಈಗ ಆ ಆಚರಣೆಗಳ ಸಂದರ್ಭದಲ್ಲಿ ಅದರ ಪ್ರೇರಣೆಯಿಂದ ಕಥೆಗಳು ಹುಟ್ಟಿರಬೇಕು ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸಾಮಾನ್ಯವಾಗಿ ಜನಪದ ಒಂದನ್ನು ಹಿನ್ನೆಲೆಯನ್ನು ಹೇಳೋದಾದರೆ, ಅದ್ಯಾವುದೋ ಒಂದು ಮಳೆ ಇದೆ, ಸ್ವಾತಿ ಮಳೆ ಅನ್ನುವಂಥದ್ದು. ಪುತ್ರಿ ಮಳೆ ಬಂದರೆ ಕೆಲವು ಕಡೆ ಪ್ರಾಣಿ ಬಲಿಯನ್ನು ಕೊಡ್ತಾರೆ. ಬಹುಶಃ ಇದು ಯಾಕೆ ಬಂದಿದೆ ಆಚರಣೆ ಗೊತ್ತಿಲ್ಲ, ಆದರೆ ಒಂದು ಮತ ಆಚರಣೆ, ಅದಕ್ಕೆ ಸಂಬಂಧಪಟ್ಟ ಒಂದು ಕಥೆಗಳಿರ್ಬೋದು ಅನ್ನುವಂಥದ್ದು. ಒಂದು ಆಚರಣೆಯಿಂದ ಒಂದು ಕತೆ, ಹೀಗೆ ಅಥವಾ ಆಚರಣೆಯನ್ನು ನೋಡಿಕೊಂಡು ಆಮೇಲೆ ಯಾರೋ ಒಬ್ಬ ಜನಪದ ಕಥೆಯನ್ನು ಕಟ್ಟಿರ್ಬೋದು ಅನ್ನುವಂಥದ್ದು. ಸೊ ಹಾಗಾಗಿ ಒಂದು ಮಳೆ ಬಂದಾಗ ಕೂಡ ಒಂದು ಪ್ರಾಣಿ ಬಲಿ ಕೂಡ ಅಂತ ಒಂದು ಅದು ಸಂಪ್ರದಾಯ ಇದೆ. ಕೆಲವು ಕಡೆ ಮಳೆ ಬಂದಾಗ ಮತ್ತೊಂದು ರೀತಿಯ ಸಂಪ್ರದಾಯಗಳು ರೂಢಿಯಲ್ಲಿರ್ತವೆ ಅನ್ನುವಂಥದ್ದನ್ನು ನೋಡ್ತೀವಿ ನಾವು. ಸರಿ, ಹೀಗೆ ಆಚರಣೆಗಳೇ ಆಮೇಲೆ ಕಥೆಗಳಾಗಿ ಹುಟ್ಟಿರ್ಬೋದು ಅನ್ನುವಂಥದ್ದು ಸೈಂಟ್ ವೆಸ್ ಅವರ ವಾದ. ಸೊ ಇದು ಕೂಡ ಅಷ್ಟೊಂದು ಮಾನ್ಯತೆಯನ್ನು ಪಡೆದಿಲ್ಲ ಅಂತ ನೋಡ್ಬೋದು. ಇನ್ನು ಕುಲದೇವತಾ ಮೂಲ ಸಿದ್ಧಾಂತ, ಅರ್ನಾಲ್ಡ್ ವ್ಯಾನ್ ಗಿನೆಪ್ ಅನ್ನುವಂಥ ವ್ಯಕ್ತಿ ಇದರ ಬಗ್ಗೆ ಹೇಳ್ತಾನೆ. ಎಲ್ಲ ಬುಡಕಟ್ಟು ಜನಾಂಗದವರಿಗೆ ಕುಲದೇವತೆ ಇರುತ್ತೆ, ಅವ್ರು ಮಾಡ್ಕೊಂಡಿರ್ತಾರೆ. ಕುಲದೇವತೆ ಅಂತಂದ್ರೆ ಇಲ್ಲಿ ದೇವತೆ ಒಂದು ಮರ ಕೂಡ, ಒಂದು ಪಕ್ಷಿ ಕೂಡ, ಒಂದು ಪ್ರಾಣಿ ಅಥವಾ ಒಂದು ವಸ್ತು, ಏನು ಬೇಕಾದರೂ ಕುಲದೇವತೆ ಆಗ್ಬೋದು. ಆ ಕುಲದೇವತೆ ಎಷ್ಟೋ ಸಮುದಾಯಗಳಲ್ಲಿ ಬಹಳ ವಿಚಿತ್ರವಾದ ಕುಲದೇವತೆಗಳನ್ನು ಅವರು ಮಾಡಿಕೊಂಡಿರ್ತಾರೆ, ಅವರ ಕುಲದೇವತೆಯನ್ನು. ಬೆಂಗಳೂರಿನ ಕೆಲವು ಪಂಗಡಗಳಲ್ಲಿ ಜಾತಿಗಳು ಈಗಲೂ ಕೂಡ ಜಾತಿ ಒಂದು ಪ್ರಮುಖ ಜಾತಿ, ಬೆಂಗಳೂರಿನ ಪ್ರಮುಖ ಜಾತಿಯಲ್ಲಿ ಭಾಳ ಆಶ್ಚರ್ಯ ಆಗುತ್ತೆ. ಜವಳಿಕಾಯಿಯವರು, ಬದನೆಕಾಯಿಯವರು ಅನ್ನುವಂಥ ಒಂದು ಪಂಗಡಗಳಿವೆ. ಬೆಳ್ಳುಳ್ಳಿಯವರು, ಈರುಳ್ಳಿಯವರು ಅನ್ನುವಂಥದ್ದು. ಸೊ ಅವರೆಕಾಯಿಯವರು ಏನಿದು ಅಂತ ನೋಡೋಕೆ ಹೋದರೆ, ಅವರ ಮನೆಗಳಲ್ಲಿ ಅವ್ರು ಯಾವ ಹೆಸರು, ಯಾವ ತರಕಾರಿಯ ಹೆಸರಿನಿಂದ ಕರಿತೀವೋ ಅವ್ರ ಮನೆಗಳಲ್ಲಿ ಆ ತರಕಾರಿಯನ್ನು ಬಳಸುವಂತಿಲ್ಲ ಅವರು. ಜವಳಿಕಾಯಿಯವರು ಅಂದರೆ ಅವ್ರು ಜವಳಿಕಾಯಿ ತಿನ್ನಂಗಿಲ್ಲ ಅವ್ರ ಮನೆಯಲ್ಲಿ. ಬದನೆಕಾಯಿಯವರು ಅಂತಂದರೆ ಬದನೆಕಾಯಿ ಮುಟ್ಟೋಂಗಿಲ್ಲ ಅವ್ರು ಸಾರಿಗೆ ಬಳಸೋಂಗಿಲ್ಲ. ನೋಡಿ, ವಿಚಿತ್ರ ಆಚರಣೆಗಳಿದೆ. ಯಾಕೆ ಇವೆಲ್ಲ ಆಗ್ತವೆ ಅಂತ ಹೇಳಿದ್ರೆ, ಬಹುಶಃ ಅವರ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಕುಲದೇವತೆ ಮೂಲ ಸಿದ್ಧಾಂತವು ಇದಕ್ಕೆ ಕಾರಣ ಆಗುತ್ತೆ. ಕೆಲವು ನಾವು ಕುಲದೇವತೆ ಅಂತ ಹೇಳಿದ್ರೆ ನಮ್ಮ ಪಂಗಡಗಳಿಗೆ, ನಮ್ಮ ಸಮುದಾಯಕ್ಕೆ ನಾವೊಂದು ದೇವತೆಯನ್ನು ಮಾಡ್ಕೊಂಡು ಬಂದಿರ್ತೀವಿ. ಆ ದೇವತೆ ಯಾವ ರೂಪದಲ್ಲಿ ಬೇಕಾದರೂ ಇರ್ಬೋದು. ಕಾಗೆ ಕೂಡ ದೇವರು ಅಲ್ವಾ, ಹದ್ದು ಕೂಡ ದೇವರು, ಗರುಡ ಕೂಡ ದೇವರು, ಕೋಗಿಲೆ, ಅನೇಕ ಸಣ್ಣ ಬೆಕ್ಕನ್ನು ಆರಾಧಿಸುವವರಿದ್ದಾರೆ, ನಾಯಿಯನ್ನು ಆರಾಧಿಸುವಂಥ ಪಂಗಡ ಇದೆ. ಮೈಲಾರಲಿಂಗನ ಭಕ್ತರು ನಾಯಿಯನ್ನು ಕೂಡ ಅಲ್ಲಿ ಆರಾಧಿಸುವಂಥ ಒಂದು ಪದ್ಧತಿ ಇದೆ. ಅದನ್ನು ಎಂ ಕಲಬುರ್ಗಿಯವರು ತಮ್ಮ ಒಂದು ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಯಾಕೆ ಹೀಗೆ ಪ್ರಾಣಿಗಳ ಹೆಸರಲ್ಲಿ ಅಥವಾ ತಮ್ಮ ಕುಲದೇವತೆಗೆ ಕೆಲವು ವಿಧಿ ಮತ್ತು ನಿಷೇಧಗಳನ್ನು ಮಾಡ್ಕೊಂಡಿರ್ತಾರೆ. ಬಹುಶಃ ಈ ಒಂದು ವಿಧಿ ನಿಷೇಧಗಳಿದ್ದಾವಲ್ಲ, ಇಬ್ಬರು ಮುಂದೆ ಕತೆಗೆ ಕಾರಣ ಆಗಿರ್ಬೋದು ಅನ್ನುವಂಥದ್ದು. ನಮ್ಮಲ್ಲಿ ಒಂದು ಜಾನಪದ ಐತಿಹ್ಯ ಇದೆ, ನಿಮ್ಗೆ ಗೊತ್ತಿರಬೇಕು. ತಿರುಪತಿ ತಿಮ್ಮಪ್ಪನ ಕಲ್ಯಾಣದ ಸಮಯದಲ್ಲಿ ಮೈಲಾರಲಿಂಗ ಅಂತೇನು ಶಿವ ಅಂತ ಕರಿತೀವಿ, ಆತ ಸಾಲವನ್ನು ಕೊಡ್ತಾನೆ. ಎಷ್ಟು ಅಂದರೆ 7 ಕೋಟಿ.
7 ಕೋಟಿಯಷ್ಟು ಸಾಲವನ್ನು ತಿಮ್ಮಪ್ಪನಿಗೆ ಕೊಟ್ಟ ಅನ್ನುವಂಥದ್ದು ಒಂದು ಐತಿಹ್ಯ ಜಾನಪದ. ತಿಮ್ಮಪ್ಪ ಮದುವೆ ಆದ ನಂತರ ಅದನ್ನು ಹಿಂದಿರುಗಿಸಲಿಲ್ಲ. ಸುಮ್ಮನೆ ಜಾನಪದ ನೋಡಿ, ಜಾನಪದ ನಾವು ದೈವ ಅಂತ ನೋಡಬಾರ್ದು. ಅವರು ಸಾಮಾನ್ಯ ಜನರಂತೆ ಅವರು ಜಗಳಾಡ್ತಾರೆ ದೇವರುಗಳು. ನಾವು ಹಿಂದಿನ ಒಂದು ಇದರಲ್ಲಿ ನೋಡಿದ್ವಿ. ಸರಿ, ಅದಕ್ಕೆ ಕೇಳೋಕ್ಕೆ ಅಂತ ಶಿವ ಅಥವಾ ಮೈಲಾರಲಿಂಗ ಹೋದಾಗ ಇದಕ್ಕೇನು ಸಾಕ್ಷಿ ಅಂತ ಕೇಳ್ತಾರೆ ತಿಮ್ಮಪ್ಪ ಅನ್ನುವಂಥದ್ದು ಕತೆ ಸುಮ್ಮನೆ. ಅದಕ್ಕೆ 7 ಕೋಟಿ ಸಾಕ್ಷಿ ಇದ್ದಾರೆ ಅನ್ನುವಂಥ ಮಾತು ಶಿವನಿಂದ ಬಂದ್ಬಿಡುತ್ತೆ. ಹೌದಾ, ಹಾಗಾದರೆ 7 ಕೋಟಿ ಜನ ಬಂದು ನಿಂತ ಸಾಕ್ಷಿ ಹೇಳಿದಾಗ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಹೋಗು ಅನ್ನುವಂಥ ಮಾತು. ಹಾಗಾಗಿ ಮೈಲಾರಲಿಂಗದಲ್ಲಿ 7 ಕೋಟಿ ಜನ ಸೇರಲಿಲ್ಲ, ಮೈಲಾರಲಿಂಗಪ್ಪನ ಶನಿ ಹರಿಲಿಲ್ಲ ಅನ್ನುವಂಥ ಗಾದೆ ಮಾತು ಕೂಡ ಬಂದಿದೆ. 7 ಕೋಟಿ ಜನ ಸೇರಲಿಲ್ಲ, ಮೈಲಾರಲಿಂಗಪ್ಪನ ಶನಿ ಹರಿಲಿಲ್ಲ ಅನ್ನುವಂಥದ್ದು ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರೆ ಅನ್ನುವಂಥದ್ದು. ಇದು ಕುಲದೇವತೆಗೆ ಎಷ್ಟೋ ಜನಕ್ಕೆ ಕುಲದೇವತೆ ಮೈಲಾರಲಿಂಗಪ್ಪ ಅಲ್ವಾ. ಆ ಸಂಬಂಧಪಟ್ಟಂತೆ ಕಥೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಇದನ್ನು ನಾವು ಅರ್ನಾಲ್ಡ್ ವ್ಯಾನ್ ಗಿನ್ನಪ್ಪ ಹೇಳ್ತಾನೆ, ಹೀಗೆ ಜಾನಪದ ಹುಟ್ಟಿರ್ಬೋದು ಅನ್ನುವಂಥದ್ದು ಆತನ ವಾದ. ಯಾಕಂದರೆ ಹಿಂದೆ ಇಂಥ ಬುಡಕಟ್ಟುಗಳ ಜನಗಳೇ ಭಾಳಷ್ಟು ವಾದ. ಅವ್ರವ್ರ ಕುಲ, ಅವ್ರವ್ರ ಗೋತ್ರ, ಒಂದು ಬುಡಕಟ್ಟು. ನಾವೆಲ್ಲ ಮೊದಲು ಪ್ರಪಂಚದಲ್ಲಿ ಈಗೆಲ್ಲ ನಮಗೆ ಸಂಪರ್ಕ ಸಾಧನ ಬಂದು ಒಂದು ನಾಗರಿಕ ಜೀವನವನ್ನು ಸಾಗಿಸ್ತಿದ್ದೀವಿ. ಆದರೆ ಮೂಲವಾಗಿ ನಾವೆಲ್ಲರೂ ಕೂಡ ಅಲೆಮಾರಿಗಳೇ, ಬುಡಕಟ್ಟು ಜನಾಂಗದವರೇ ನಾವು. ಆ ಬುಡಕಟ್ಟು ಮೂಲ ಸಂಸ್ಕೃತಿ ಏನಿತ್ತು ಅಲ್ಲಿ ನಾವು ಈ ಕುಲದ ಪದ್ಧತಿ ಇತ್ತು ಅನ್ನುವಂಥದ್ದು, ಕುಲದೇವತೆಯ ಪದ್ಧತಿ ಇತ್ತು ಅನ್ನುವಂಥದ್ದು. ಆ ದೇವರಿಗೆ ಸಂಬಂಧಪಟ್ಟಂಥ ಕಥೆಗಳು ಉಟ್ಕೊಂಡು ಅದು ಜಾನಪದ ಸೃಷ್ಟಿ ಕಾರಣ ಆಗಿರ್ಬೋದು ಅನ್ನೋದು ಅರ್ನಾಲ್ಡ್ ವ್ಯಾನ್ ಗಿನ್ನೆಪ್ ಅವರ ವಾದ. ಈತ ಆಸ್ಟ್ರೇಲಿಯಾ ಅನೇಕ ಕಾಡುಗಳಲ್ಲಿ ಸಂಚರಿಸಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಧ್ಯಯನವನ್ನು ಮಾಡಿದ ಅನ್ನುವಂಥದ್ದು ನೋಡ್ತೀವಿ. ಸೊ ಬಹಳ ಮುಖ್ಯವಾದದ್ದು ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ ಅಥವಾ ಫಿನ್ನಿಶ್ ಸಿದ್ಧಾಂತ ಅಂತ ಕರಿತೀವಿ. ಈ ಹಿಂದೆ ಹೇಳಿದ ಕುಲದೇವತಾ ಸಿದ್ಧಾಂತ, ನೈಸರ್ಗಿಕ ಸಂಕೇತ ಸಿದ್ಧಾಂತ, ಮತಾಚರಣೆಯ ಸಿದ್ಧಾಂತ ಇವೆಲ್ಲವಕ್ಕೂ ಕೂಡ ಅಷ್ಟೊಂದು ಮಹತ್ವ ಇಲ್ಲ. ಯಾಕಂದರೆ ಅವು ಕೆಲವೊಂದು ಊಹೆ ಅಥವಾ ಒಂದಿಷ್ಟು ತಾರ್ಕಿಕವಾಗಿ ಅಂದರೆ ಊಹೆ ಮೇಲೆ ನಿಂತಹ ಸಿದ್ಧಾಂತಗಳು. ಆದರೆ ಹೆಚ್ಚು ವೈಜ್ಞಾನಿಕವಾದದ್ದು ಮತ್ತು ವೈಚಾರಿಕವಾದ ಸಿದ್ಧಾಂತ ಅಂತ ಹೇಳಿದರೆ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ ಅಥವಾ ಫಿನ್ನಿಶ್ ಸಿದ್ಧಾಂತ. ಆ ಸಿದ್ಧಾಂತದ ಹೆಸರು ಹೇಳುತ್ತೆ ಚಾರಿತ್ರಿಕ ಅನ್ನುವಂಥದ್ದು. ಚರಿತ್ರೆ ಅಂತ ಬಂದ ತಕ್ಷಣ ಅಲ್ಲಿ ಭಾಳ ಮುಖ್ಯವಾಗಿ ಕಾಲ ಬರುತ್ತೆ. ಅಂದರೆ ಒಂದು ಜಾನಪದ ಸೃಷ್ಟಿಯ ಕಾಲ ಯಾವುದು ಅಂತ ಕಂಡಿಡ್ಬೇಕು, ಯಾವ ಕಾಲಘಟ್ಟದಲ್ಲಿ ಸೃಷ್ಟಿ ಆಯಿತು ಅಂತ ಕಂಡಿಡ್ಬೇಕು. ಮತ್ತು ಎರಡನೇ ಅಂಶ ಬರುತ್ತೆ ಭೌಗೋಳಿಕ ಅನ್ನುವಂಥದ್ದು. ಆನಂತರ ಎರಡನೇ ಬಹಳ ಮುಖ್ಯ ಅಂಶ ಯಾವ ಪ್ರದೇಶದಲ್ಲಿ ಹುಟ್ಟಿತು ಅನ್ನುವಂಥದ್ದು, ಯಾವ ಕಾಲ ಯಾವ ಪ್ರದೇಶ. ಇವೆರಡು ಗೊತ್ತಾತಂದರೆ ಯಾಕೆ ಹುಟ್ಟಿತು ಅನ್ನೋದು ಆನಂತರ ತಕ್ಷಣ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಜಾನಪದ ಹುಟ್ಟಿನ ಬಗ್ಗೆ, ಮೂಲ ಬಗ್ಗೆ ನಮಗೆ, ಅಥವಾ ಯಾಕೆ ಬೆಳೆದು ಬಂತು ಮನುಷ್ಯನ ಒಂದು ಅನೇಕ ಸಂಗತಿಗಳಲ್ಲಿ ಜಾನಪದವೂ ಒಂದು. ಮನುಷ್ಯ ಹುಟ್ಟಿ ಹಾಕೊಂಡಿರುವಂತಹ ಸಂಸ್ಕೃತಿ, ಇನ್ನಿತರ ಅನೇಕ ವಿಜ್ಞಾನ ಏನು ಇವತ್ತು ನಾವು ನೋಡ್ತೀವಿ, ಅದರಲ್ಲಿ ಜನಪದವೂ ಒಂದು. ಈ ಜನಪದ ಹುಟ್ಟೋದಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗತ್ತೆ ಅನ್ನೋದು. ಸರಿ, ಇದನ್ನು ಹೆಚ್ಚು ವೈಜ್ಞಾನಿಕ ವೈಚಾರಿಕ ಅಂತ ನಾವು ಕರೆದ್ವಿ. ಇದರ ಒಂದು ಪ್ರತಿಪಾದಕರು ಜೂಲಿಯಸ್ ಕ್ರಾಹ್ನೆ ಮತ್ತು ಕಾರ್ಲ್ ಕ್ರಾಹ್ನೆ ಅನ್ನುವಂಥ ಇಬ್ಬರು ಸಹೋದರರು. ತಂದೆ ಮತ್ತು ಮಗ, ಸಹೋದರರಲ್ಲ. ಜೂಲಿಯಸ್ ಕಾರ್ನೆ ತಂದೆ, ಅದನ್ನು ಮುಂದುವರಿಸುವಂಥವನು ಅವನ ಮಗ ಕಾರ್ಲ್ ಕ್ರಾಹ್ನೆ. 1835ರಿಂದ 1888 ಮಧ್ಯದಲ್ಲಿ ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು ಅನ್ನುವಂಥದ್ದು. ಹಿನ್ನೆಲೆ ಏನು ನೋಡ್ರಿ, ಫಿನ್ಲ್ಯಾಂಡ್ ದೇಶದಲ್ಲಿ ಕಲೆವಾಲ, ಇದನ್ನು ಕೇಳ್ತಾರೆ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ, ಕಲೆವಾಲ ಎಂಬ ಜಾನಪದ ಸಾಹಿತ್ಯದ ಸಂಗ್ರಹ ನಡೆಯಿತು. ಇಡೀ ದೇಶದ ತುಂಬ ಇರುವಂತಹ ಮೌಖಿಕ ಪರಂಪರೆಯನ್ನು ಸಂಗ್ರಹಿಸುವಂಥ ಕೆಲಸ ಮತ್ತು ಅದನ್ನು ಕಲೆವಾಲ ಅನ್ನುವಂತಹ ಒಂದು ಗ್ರಂಥದಲ್ಲಿ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಲಾಯಿತು. ಈ ಸಂಗ್ರಹದ ಬಗ್ಗೆ ಜೂಲಿಯಸ್ ಕರೆನ್ ಸಂಶೋಧನೆ ಮಾಡುವಾಗ ಈ ಸಿದ್ಧಾಂತ ಜನ್ಮ ತಾಳಿತು ಅನ್ನುವಂಥ ಹಿನ್ನೆಲೆ ಇದು. ಯಾಕೆ ಬಂತು ಈ ಸಿದ್ಧಾಂತ? ಮೊದಲಿಗೆ ಜನಪದ ಕಥೆಗಳ ಅಧ್ಯಯನಕ್ಕೆ ಈ ಪದ್ಧತಿಯನ್ನು ಅನುಸರಿಸಲಾಯಿತು. ನಂತರ ಲಾವಣಿ, ಐತಿಹ್ಯ ಮತ್ತು ಆಟಗಳ ಅಧ್ಯಯನಕ್ಕೂ ವಿಸ್ತರಿಸಲಾಯಿತು. ಅಂದರೆ ಜನಪದದ ಸಾಮಗ್ರಿ ಅಂತ ಕರಿತೀವಿ, ಮೆಟೀರಿಯಲ್. ಇವೆಲ್ಲ ಅವಧಿಗಳು, ಒಂದು ಗಾದೆ ಇರಲಿ ಇನ್ನೊಂದಿರಲಿ, ಇವೆಲ್ಲವೂ ಕೂಡ ಜಾನಪದ ಸಾಮಗ್ರಿ ಅಂತ ಕರಿತೀವಿ. ಈ ಸಾಮಗ್ರಿಗಳ ಅಧ್ಯಯನಕ್ಕೆ ಈ ಒಂದು ತತ್ವವನ್ನು ಬಳಸಲಾಯಿತು. ನೋಡೋಣ ಈ ತತ್ವ ಹೇಗಿದೆ ಅನ್ನುವಂಥ.
ಹೆಚ್ಚು ಇದನ್ನು ವೈಚಾರಿಕಗೊಳಿಸಿದವರು, ಇದನ್ನು ಸ್ವಲ್ಪ ತಿದ್ದುಪಡಿ ತಂದು ಅದನ್ನು ಹೆಚ್ಚು ಪ್ರಚಾರಕ್ಕೆ ತಂದವರು ಸ್ಟಿತ್ ಥಾಮ್ಸನ್. ಈತ ಆಧುನಿಕ ಜಾನಪದ ಅಧ್ಯಯನದ ಆಚಾರ್ಯ ಪುರುಷ ಅಂತೇಳಿ ದೇಜಗೌ ಅವರು ಕರೀತಾರೆ ಇವರನ್ನು. ಯಾಕಂದರೆ ಅಷ್ಟು ವ್ಯವಸ್ಥಿತವಾಗಿ ಒಂದು ಸಿಸ್ಟಮೆಟಿಕ್ ಅಂತೀವಲ್ಲ ಹಾಗೆ ಈ ಒಂದು ಅಧ್ಯಯನವನ್ನು ನಡೆಸಿದಂಥವನು ಸ್ಟಿತ್ ಥಾಮ್ಸನ್. ಸರಿ, ಅಧ್ಯಯನ ಕ್ರಮ ನೋಡೋಣ ಹೇಗೆ ಇದು ಅನ್ನುವಂಥದ್ದು. ಮೊದಲು ಏನು ಮಾಡಬೇಕು, ಕತೆ ಅಥವಾ ಜಾನಪದ ಸಾಹಿತ್ಯ ಯಾವುದೇ ಇರಲಿ ಅನೇಕ ರೂಪಾಂತರಗಳ ಸಂಗ್ರಹ ಮಾಡಬೇಕು. ಮೊದಲನೇ ಕೆಲಸ ಸಂಗ್ರಹ. ಇದಕ್ಕೊಂದು ಉದಾಹರಣೆ, ನಮ್ಮ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಕತೆ ಪ್ರಚಲಿತ ಇದೆ, ಬೆಳಗಾವಿಯಲ್ಲಿ ಒಂದು ಕತೆ ಪ್ರಚಲಿತ ಇದೆ, ಧಾರವಾಡದಲ್ಲಿ ಒಂದಿದೆ, ದಾವಣಗೆರೆಯಲ್ಲಿ ಒಂದಿದೆ, ಮಂಡ್ಯದಲ್ಲಿದೆ. 5 ರೂಪಾಂತರಗಳಿದೆ ಕತೆ. ಸರಿ, 5 ರೂಪಾಂತರದ ಕತೆಗಳನ್ನು ಮೊದಲು ಸಂಗ್ರಹಿಸಬೇಕು. ಮತ್ತು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆನೂ ಮಾಡಬೇಕು. 10 ಜಿಲ್ಲೆಯಲ್ಲಿ ಇದೇ ರೂಪಾಂತರದ ಕತೆಗಳಿದ್ರೆ 10 ಜಿಲ್ಲೆಯಿಂದ ಸಂಗ್ರಹಿಸಬೇಕು. ಕತೆಗಳ ರೂಪಾಂತರ ಒಂದೇ ಕತೆ ಸೇಮ್ ಹೇಳಿದ್ರಲ್ಲ, ಸ್ವಲ್ಪ ಬದಲಾವಣೆಗಳಿರ್ತಾರೆ, ರೂಪಾಂತರ ಅಂತ ಕರೀತಾರೆ. ಸಂಗ್ರಹಿಸಬೇಕು. 1ನೇ ಸ್ಟೆಪ್. ಕತೆಗಳ ಆಶಯ ಅನುಸಾರ ವಿಂಗಡಣೆ ಮತ್ತು ವಿಶ್ಲೇಷಣೆ. ಈ ಆಶಯ ಅನ್ನುವಂಥದ್ದು ಕಥೆಯಲ್ಲಿ ಬಹಳ ಮುಖ್ಯ. ಇಲ್ಲಿ ಆಶಯ ಅನ್ನೋದು ಕೆರಡಿದೆ, ಒಂದು ಮೋಟಿವ್ ಅಂತ ಕರಿತೀವಿ, ಅದು ಕಥೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಸಾಧನ. ಉದಾಹರಣೆಗೆ ಹೇಳೋದಾದ್ರೆ ಆಶಯ ಅಂದರೆ ಏನು ಅನ್ನೋದಕ್ಕೆ, ನೀವು ಯಾವ್ದಾರ ಕತೆ ಕೇಳಿರ್ಬೇಕು. ಜಾಣ ಹುಡುಗಿ ಅನ್ನುವಂಥ ಒಂದು ಜಾನಪದ ಕಥೆ ಇದೆ. ಅದರಲ್ಲಿ ಗಿಳಿಗಳು ಮಾತಾಡ್ತವೆ. ಒಂದು ಗಿಳಿ ಇನ್ನೊಂದು ಗಿಳಿಯ ಜೊತೆ ಮಾತಾಡಬೇಕಾದ್ರೆ ಆ ಗಿಳಿಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಉಳಿದಿರುತ್ತೆ. ಆ ಗಿಳಿಗಳು ಮಾತಾಡ್ತವೆ, ಮುಂದೆ ಇಂಥದ್ದು ಅಪಾಯ ಆಗುತ್ತೆ ಅಂತ ಒಂದು ಗಿಳಿ ಹೇಳಿದಾಗ ಇನ್ನೊಂದು ಗಿಳಿ ಹೇಳುತ್ತೆ, ಈ ಹುಡುಗಿ ರಾಜಕುಮಾರಿ ಅಂತ ಕರಿತೀವಿ, ಜಾಣೆಯಾದ ರಾಜಕುಮಾರಿ, ಇವಳು ಈಗ ಮಾಡಿದರೆ ಈ ಅಪಾಯವನ್ನು ದಾಟ್ಬೋದು. ನಾಡಲ್ಲಿ ಪ್ರಶ್ನೆನೂ ಇರುತ್ತೆ, ಪರಿಹಾರವನ್ನು ಆ ಗಿಳಿಗಳು ಮಾತಾಡ್ತವೆ. ಆ ಗಿಳಿಗಳು ಮಾತಾಡಿದ್ದನ್ನು ಕೇಳುವ ಸಾಮರ್ಥ್ಯ ಇರುತ್ತೆ. ಒಂದು ಆಶಯ ಇದು ಅಲ್ವಾ. ಇದು ಬಿಜಾಪುರದ ಕಥೆಯಲ್ಲಿ ಸಿಕ್ತು ಅಂತ ಇಟ್ಕೊಳ್ಳೋಣ. ಅಲ್ಲಿ ದಾವಣಗೆರೆಗೆ ಹೋದ್ಮೇಲೆ ಅದು ಆಶಯ ಅದೇ ಇದೆಯಾ, ಅಲ್ಲಿ ಗಿಳಿಗಳ ಬದಲಾಗಿ ಹತ್ತುಗಳಿದೆಯಾ, ಕಾಗೆಗಳಿದೆಯಾ, ಗರುಡಗಳಿದೆಯಾ, ಕೋಳಿಗಳಿದೆಯಾ, ಏನೋ ಒಂದು ಪಕ್ಷಿಗಳು ಬದಲಾಗಿದೆಯಾ ನೋಡ್ಬೇಕಲ್ಲಿ ಆಶಯಗಳು. ಹಾಗಾಗಿ ಕತೆಗಳ ಆಶಯವನ್ನು ಇಟ್ಕೊಳ್ಬೇಕು. ಕತೆ ಒಂದೇ ಥರ ಇರ್ತದೆ, ಭಾಳ ಅಂದ್ರೆ ಏನಿಲ್ಲ. ಕತೆ ಭಾಳ ಸಿಂಪಲ್, ಸರಳವಾಗಿರ್ತದೆ. ಒಬ್ಬ ಜಾಣ ಹುಡುಗಿ ಅಂತ ಕತೆ ಇತ್ತು ಅಂತಂದರೆ ಅವಳ ಬುದ್ಧಿವಂತಿಕೆಯಿಂದ ಅಪಾಯವನ್ನು ಗೆದ್ದು ಬರೋದು, ತಿರುಳೋದು, ಮುಗಿದೋಯ್ತು. ಆದರೆ ಈ ಜಾಣತನವನ್ನು ಬೆಳೆಸಬೇಕಾದ್ರೆ ಆಶಯಗಳನ್ನು, ಮೋಟಿವ್ಗಳನ್ನು ಬಳಸ್ತಾ ಹೋಗ್ತಾರಲ್ಲ. ಒಂದು ಕಡೆ ಗಿಳಿ ಸಹಾಯ ಮಾಡ್ತೇವೆ, ಒಂದು ಕಡೆ ಹತ್ತು, ಈಗ ನೋಡಬೇಕು. ಹಾಗಾಗಿ ಕಥೆಯ ಅನುಸಾರ ವಿಂಗಡಣೆ ಮಾಡಬೇಕು. ಇದನ್ನು ಬಹಳ ಚೆನ್ನಾಗಿ ಪಾಶ್ಚಾತ್ಯರು ಮಾಡಿದ್ದಾರೆ. ಅವಕ್ಕೆ ನಂಬರ್ ಕೊಡ್ತಾರೆ, ಮೋಟಿವ್ ಅನ್ನೋದಕ್ಕೆ ತುಂಬ ಚೆನ್ನಾಗಿ. ಹೆಂಗೆ ಅಂತಂದರೆ, ನೀರು ಒಂದು ಮೋಟಿವ್ ಅಂತಂದರೆ, ನದಿ ಒಳಗೆ ನೀರು, ಮತ್ತು ನದಿ ನೀರು, ಸರೋವರದ ನೀರು, ಕೆರೆ ನೀರು, ಹಳ್ಳದ ನೀರು, ಹೀಗೆ ಪ್ರತಿಯೊಂದಕ್ಕೂ ಬೇರೆಯವ್ರ ನಂಬರ್ ಕೊಟ್ಟು ಯಾವ್ಯಾವ ಕಥೆಯಲ್ಲಿ ನದಿ ನೀರು ಅನ್ನುವಂಥ ವಿಷಯ ಇಟ್ಕೊಂಡಿದೆ ಅದನ್ನು ಒಂದು ಕಡೆ ಮಾಡ್ತಾರೆ. ಈಗ ವಿಂಗಡಣೆ ಮಾಡ್ಬೋದು ಅದನ್ನು. ಸರಿ, ಆಯಾ ಪಾಠಗಳಿಗೆ ಹಿನ್ನೆಲೆಯಾಗಿರುವ ಚಾರಿತ್ರಿಕ ಮತ್ತು ಭೌಗೋಳಿಕ ಅಂಶಗಳ ಅಧ್ಯಯನ, ಇದು ಭಾಳ. ಈಗ ಧಾರವಾಡದಲ್ಲಿ ಕತೆ ಸಿಕ್ಕಿದೆ, ಬಿಜಾಪುರ ಅನೇಕ ಜಿಲ್ಲೆಗಳಲ್ಲಿ ಸಿಕ್ಕಿದೆ. ಯಾವ ಭಾಗದಲ್ಲಿ ಕತೆ ಇತ್ತು, ಅಲ್ಲಿನ ಭೌಗೋಳಿಕ ಸಂಗತಿಗಳು ಏನಿದೆ ಅನ್ನುವಂಥದ್ದು. ಈಗ ಸಾಮಾನ್ಯವಾಗಿ ಧಾರವಾಡದಲ್ಲಿ ಕತೆ ಸಿಕ್ಕಿದೆ, ಅಲ್ಲಿ ಒಂದು ಹುಬ್ಬಳ್ಳಿ ಅಥವಾ ಧಾರವಾಡದಲ್ಲಿ ಸಿಕ್ಕಿದೆ, ಅಲ್ಲೊಂದು ಕೆರೆ ಇದೆ, ಕೆರೆಯ ಬಗ್ಗೆ ಮೋಟಿವ್ ಇದೆ, ಆಶಯ ಇದೆ ಅಂತ ಇಟ್ಕೊಂಡ್ರೆ. ಇನ್ಯಾವುದೋ ಬೆಳಗಾವಿಗೆ ಹೋಗಬೇಕು ಮತ್ತು ಅಲ್ಲಿ ಕೆರೆ ಇದೆ ಅಂತ ಇಟ್ಕೊಳ್ರಿ, ಇನ್ಯಾವುದೋ ಮಂಡ್ಯಕ್ಕೆ ಹೋಗಬೇಕು. ಹೀಗೆ ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ನಮಗೆ ಭೌಗೋಳಿಕ ಸಂಗತಿ ಎಲ್ಲಿ ಕಂಡು ಬರೋದಿಲ್ಲ, ಅಲ್ಲಿ ಆ ಕಥೆಯ ರೂಪಾಂತರವನ್ನು ಬಿಡಬೇಕು. ಈಗ ಮಾಡ್ತಾ ಹೋಗಬೇಕು. ನೋಡಿ, ಆಯಾ ಪಾಠಗಳಿಗೆ ಹಿನ್ನೆಲೆಯಾಗಿರುವ ಚಾರಿತ್ರಿಕ ಮತ್ತು ಭೌಗೋಳಿಕ ಅಂಶಗಳ ಅಧ್ಯಯನವನ್ನು ಮಾಡಬೇಕು. ಅನೇಕ ಪಾಠಾಂತರಗಳು ದೊರೆತಾಗ ಮೂಲ ರೂಪ ನಿರ್ಣಯ ಮಾಡ್ಬೋದು. ಸೊ ಇದನ್ನು ಹೇಗೆ ಹೇಳೋದು ಅಂತಂದರೆ, ಈಗ ನಾನು ನಿಮ್ಗೆ ಹೇಳಿದೆ, ಆ ಕಥೆಯಲ್ಲಿ ಒಂದು ವಿಚಾರವಾಗಿ 5-6 ಜಿಲ್ಲೆಗಳ ಕಥೆಗಳಲ್ಲಿ ರೂಪಾಂತರ ಇದೆ. ಆದರೆ ಮೂಲ ಆಶಯಕ್ಕೆ ಧಕ್ಕೆ ಆಗದಂತೆ
ಅಲ್ಲಿ ಮೂಲ ಎಲ್ಲಿ ಹುಟ್ಟಿದೆ ಅನ್ನುವಂಥದ್ದನ್ನು ಕಂಡುಹಿಡಿಬಹುದು ನಾವು, ಅಲ್ವಾ? ಈಗ ದಾವಣಗೆರೆಯಲ್ಲಿ ಇರುವಂತಹ ಭೌಗೋಳಿಕ ಪರಿಸರವನ್ನು ಬಳಸಿಕೊಂಡು ಈ ಕತೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಬರುವಂಥ ನದಿ ಅಥವಾ ಅಲ್ಲಿ ಬರುವಂತಹ ಒಂದು ಪರ್ವತ ಏನೇ ಇರ್ಬೋದು, ಆ ಪರ್ವತದ ವರ್ಣನೆ ಇಲ್ಲಿ ಬೇರೆ ಕತೆಗಳಲ್ಲಿ ಬಂದಿಲ್ಲ ಅಂತಂದರೆ, ಅಥವಾ ಕತೆಗಳಲ್ಲಿದ್ದು ಅಲ್ಲಿ ಸನ್ನಿವೇಶ ಆ ಥರ ಭೌಗೋಳಿಕ ಪ್ರದೇಶವೇ ಇಲ್ಲ ಅಂತ ಹೇಳಿದ್ರೆ ಮೂಲ ಇದು ದಾವಣಗೆರೆ ಕತೆ ಅಂತ ಗೊತ್ತಾಗುತ್ತೆ ನಮಗೆ. ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆ ಕಥೆಯಲ್ಲಿ ಒಂದು ಆಶಯ ಬರುತ್ತೆ, ಒಂದು ಭೌಗೋಳಿಕ ಸನ್ನಿವೇಶ ಬರುತ್ತೆ, ಆದರೆ ಆ ಸನ್ನಿವೇಶ ಬೇರೆ ಎಲ್ಲಿ ಕಡೆ ಇರಲ್ಲ, ಆದರೆ ಯಾವ್ದಾದ್ರು ಒಂದು ಹತ್ರ ಇದ್ದೇ ಇರ್ತದೆ. ಆವಾಗ ಏನು ಮಾಡ್ಬೋದು ಅಂತಂದರೆ ಇದು ಮೂಲ ಇದು ದಾವಣಗೆರೆ ಕತೆ ಆಗಿರ್ಬೋದು, ಈ ಮೂಲ ಬಿಜಾಪುರದ ಕತೆ ಆಗಿರ್ಬೋದು, ಇದು ಮೂಲ ಬೆಳಗಾವಿ ಕತೆ ಆಗಿರ್ಬೋದು ಅಂತ ಕಂಡುಹಿಡಿಬೋದು ನಾವು ಅನೇಕ ಪಾಠಾಂತರಗಳಿದ್ದಾಗ. ಮೂಲ ರೂಪಾಂತರವಾಗಿರುವ ಕಾರಣ ಮತ್ತು ಸಂದರ್ಭಗಳನ್ನು ಕಂಡುಹಿಡಿದು ಜಾನಪದದ ಮೂಲ, ದೇಶ ಹಾಗೂ ಹುಟ್ಟಿದ ಕಾಲವನ್ನು ನಿರ್ಣಯಿಸುವುದು. ಸರಿ, ಈಗ ನಾನು ಮತ್ತೇನು ಮಾಡಬೇಕು ಮತ್ತೆ ಅಧ್ಯಯನ ಕ್ರಮದಲ್ಲಿ ಅಂತಂದರೆ, ದಾವಣಗೆರೆಯಲ್ಲಿ ಪರ್ವತ ಒಂದು ಯಾವುದೋ ಇತ್ತು, ಬೆಟ್ಟ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕತೆ ಹುಟ್ಕೊಳ್ತು. ಅದೇ ಕತೆ ಧಾರವಾಡಕ್ಕೆ ಹೋತು, ಅಲ್ಲಿ ಬೆಟ್ಟ ಇರಲಿಲ್ಲ, ಆದರೂ ಕಥೆಯಲ್ಲಿ ಬೆಟ್ಟ ಇದೆ, ಅವ್ರು ಬೆಟ್ಟದ ಬಗ್ಗೆ ಮಾತಾಡ್ತಾರೆ. ಮತ್ತು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಕೂಡ ಇನ್ನೂ ನಿಮಗೆ ಭಾಳ ಅರ್ಥ ಆಗಂದರೆ ಸಮುದ್ರ, ಮಂಗಳೂರಲ್ಲಿ ಸಮುದ್ರ ಇದೆ. ಮಂಗಳೂರ ಕಥೆಯಲ್ಲಿ ಸಮುದ್ರ ಇರೋದು ಸಹಜ, ಆದರೆ ದಾವಣಗೆರೆ ಕಥೆಯಲ್ಲಿ ಸಮುದ್ರ ಇತ್ತು ಅಂದಾಗ ಅವಾಗ ನಾವು ಯೋಚನೆ ಮಾಡಬೇಕಾಗತ್ತೆ, ಇಲ್ಲಿ ಸಮುದ್ರವೇ ಇಲ್ಲ, ಆದರೂ ಈ ಕಥೆಯಲ್ಲಿ ಸಮುದ್ರ ಬಂದಿದೆ ಅಂದರೆ ಬಹುಶಃ ಈ ಕತೆ ಇಲ್ಲಿಯದಲ್ಲ, ಇದು ಮಂಗಳೂರಿನ ಕತೆ ಅನ್ನುವಂಥದ್ದನ್ನು ತೀರ್ಮಾನ ಮಾಡ್ತೀವಿ. ಮತ್ತು ಅದನ್ನು ತೀರ್ಮಾನ ಮಾಡಿದಾಗ ಯಾವ ಕಾಲಘಟ್ಟದಲ್ಲಿ ಅದು ದಾವಣಗೆರೆವರೆಗೂ ನಡ್ಕೊಂಡು ಬಂತು, ಅಥವಾ ಬಿಜಾಪುರದವರೆಗೂ ಬಂತು, ಅಥವಾ ಇನ್ಯಾವುದೋ ಜಿಲ್ಲೆಯವರೆಗೆ ಹೇಗೆ ಬಂತು, ಹೇಗೆ ಪ್ರಸಾರ ಹೊಂದಿರ್ಬೋದು ಅನ್ನುವಂಥದ್ದನ್ನು ಎರಡನೇ ಹಂತದಲ್ಲಿ ಪತ್ತೆ ಹಚ್ಚಬೇಕಾಗತ್ತೆ. ಯಾರು ಮೂಲ ಇದನ್ನು ತಗೊಂಡು ಬಂದರು ಅನ್ನುವಂಥದ್ದು. ಅವಾಗ ಬಿಜಾಪುರದಲ್ಲಿ ಕೇಳಬೇಕು, ಈ ಕತೆ ಸಮುದ್ರದ ಬಗ್ಗೆ ಎಲ್ಲ ಇದೆಯಲ್ಲ, ಈ ಕತೆ ಮೊದಲು ಯಾರು ಹೇಳಿದ್ರು ನಿಮಗೆ? ಅದು ಹೀಗೆ ವಿಚಾರಿಸ್ತಾ ಹೋದಾಗ ಇಂಥವ್ರು ಅಂದರೆ ಮತ್ತೆ ಮೂಲ ಸಿಗುತ್ತೆ ನಮಗೆ. ಮತ್ತು ಅದು ಯಾಕೆ ರೂಪಾಂತರವಂತು ಅನ್ನೋದಕ್ಕೂ ಕೂಡ ಕಾರಣವನ್ನು ನಾವು ನಿರ್ಣಯಿಸ್ಬೋದು ಅನ್ನುವಂಥದ್ದು ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತದ ಅಥವಾ ಫಿನ್ನಿಶ್ ಸಿದ್ಧಾಂತದ ಒಂದು ಅಧ್ಯಯನ ಕ್ರಮ. ಇದು ಬಹಳ ಪ್ರಸಿದ್ಧಿಯನ್ನು ಪಡೆದಂಥದ್ದು. ಬರೀ ನಾನು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 2-3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ತೊಗೊಂಡು ಹೇಳಿದೆ, ಆದರೆ ಇದನ್ನು ದೇಶಕ್ಕೇ ನೋಡ್ಬೋದು. ಒಂದು ಕತೆ ಭಾರತದ, ಇಂಗ್ಲೆಂಡ್ದ, ಜರ್ಮನಿದ, ಯಾವುದು ಮೂಲ ಅನ್ನುವಂಥದ್ದನ್ನು ಕೂಡ ಇದೇ ರೀತಿ ಹೇಳ್ಬೋದು. ಸೊ ಈಗ ಗಂಧದ ಮರಗಳ ಬಗ್ಗೆ ಕಥೆಯಲ್ಲಿ ಬಂದಿದೆ ಅಂತಂದರೆ ಅದು ಗುಜರಾತಿನ ಅಥವಾ ಅಲ್ಲಿ ಸಹರಾ ಮರುಭೂಮಿಯ, ಆಫ್ರಿಕಾದ, ಇನ್ನೆಲ್ಲೋ ಗಂಧದ ಮರವೇ ಗೊತ್ತಿಲ್ಲದ ದೇಶದಲ್ಲೂ ಕೂಡ ಅದೇ ಕಥೆ ಇದೆ ಎಂದಾಗ ಮೂಲ ಕಥೆ, ಮೂಲ ಪ್ರದೇಶ, ಮೂಲ ಭೌಗೋಳಿಕವನ್ನು ಕಂಡುಹಿಡಿಯೋದು ಭಾಳ ಸುಲಭ ಆಗುತ್ತೆ. ಅಲ್ಲಿ ಯಾವುದನ್ನು ಅಂದರೆ ಗಂಧದ ಮರ ಇರುವಂಥ ಕರ್ನಾಟಕದ ಮೂಲ ಇದು ಅಂತ ಕಂಡುಹಿಡ್ಬೋದು. ಇದು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್, ಉದಾಹರಣೆ ಕೊಟ್ಟು ಹೇಳ್ತಕ್ಕಂಥದ್ದು. ಹೀಗೆ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ ಜಾನಪದದ ಮೂಲವನ್ನು ಕಂಡುಹಿಡಿಯುವ ಕಾರಣಗಳನ್ನು ಯಾಕೆ ಹುಟ್ಟಿರ್ಬೋದು ಅಲ್ಲಿ ಎನ್ನುವಂಥ ಕಾರಣಗಳನ್ನು ಕಂಡುಹಿಡಿಯುವಂತಹ ಹೆಚ್ಚು ವೈಚಾರಿಕವಾದ ಸಿದ್ಧಾಂತ ಅನ್ನುವಂಥ ಹೆಸರನ್ನು ಮಾಡಿದೆ ಅನ್ನುವಂಥದ್ದನ್ನು ನೋಡ್ತೀವಿ ನಾವು. ಮೂಲ ಸೃಷ್ಟಿಯಾಗಿದ್ದ ಪ್ರದೇಶ ಆದಮೇಲೆ ಅದು ಯಾವ ಪ್ರಸಾರ, ಈಗ ಅದನ್ನೇ ಹೇಳಿದ್ವಿ ನಾವು, ಅದನ್ನು ಕಂಡುಹಿಡಿಯುವಂಥದ್ದು ಭಾಳ ಮುಖ್ಯ. ಸಾರಾಂಶ. ಸೊ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು 5-6 ಅಧ್ಯಯನ ಕ್ರಮಗಳನ್ನು ನೋಡಿದ್ವಿ. ಎಲ್ಲರೂ ಒಟ್ಟಾರೆಯಾಗಿ 8-10 ಈ ಅಧ್ಯಯನ ಕ್ರಮಗಳಿದೆಯಲ್ಲ, ಎಲ್ಲವೂ ಕೂಡ ಒಂದು ಅರ್ಥದಲ್ಲಿ ಜನಪದ ಅಧ್ಯಯನಕ್ಕೆ ಸ್ವಲ್ಪ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯಕವಾಗ್ತವೆ. ಆದರೆ ಒಬ್ಬ ಜನಪದ ಅಧ್ಯಯನಕಾರ ಒಂದಕ್ಕೆ ಅಂಟಿಕೊಳ್ಳದೆ ಸಾಧ್ಯವಾದಷ್ಟು 2-3 ಮುಖ್ಯ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಜನಪದ ಅಧ್ಯಯನ ಕೈಗೊಳ್ಳುವುದು ಸೂಕ್ತವಾದದ್ದು. ಆಂಡ್ರ್ಯೂ ಲ್ಯಾಂಗ್ನ ಮಾನವಶಾಸ್ತ್ರೀಯ ಸಿದ್ಧಾಂತ ಇರ್ಬೋದು, ಮೊಟ್ಟ ಮೊದಲಿಗೆ ಬಂದಂಥ ಭೌಗೋಳಿಕ ಭಾಷಾಶಾಸ್ತ್ರ ಸಿದ್ಧಾಂತ ಇರ್ಬೋದು, ಮತ್ತು ಕೊನೆಯಲ್ಲಿ ನಾನು ಹೇಳಿದ ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ, ಈ 3 ಸಿದ್ಧಾಂತಗಳು ಬಹಳ ಮುಖ್ಯವಾದ ಸಿದ್ಧಾಂತಗಳಾಗ್ತವೆ. ಇವುಗಳು ಹೆಚ್ಚೆಚ್ಚು ಜನಪದ ಅಧ್ಯಯನಕ್ಕೆ ಈಗ ಒಳಪಡ್ತವೆ ಎನ್ನುವಂಥದ್ದನ್ನು ನೋಡ್ತೀವಿ. ಹೀಗೆ ವಿಶ್ವದಲ್ಲಿ ಜನಪದ ಅಧ್ಯಯನ ಬೆಳೆದು ಬಂತು ವಿದ್ಯಾರ್ಥಿಗಳು ಎನ್ನುವಂಥದ್ದನ್ನು ನೋಡ್ಬೋದು.
ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಸ್ವಪ್ನ ಮೂಲ ಸಿದ್ಧಾಂತದ ಪ್ರತಿಪಾದಕರು ಯಾರು ಅನ್ನುವಂಥದ್ದು ಫ್ರೆಡರಿಕ್ ವಂಡರ್ಲಿನ್ ಇದಕ್ಕೆ ಸರಿಯಾದ ಉತ್ತರವಾಗುತ್ತೆ. ಸೊ ಮತ್ತು ಎರಡನೇ ಪ್ರಶ್ನೆ, ಜಾನಪದ ಅಧ್ಯಯನ ಬಗ್ಗೆ ಇರುವ ಸಿದ್ಧಾಂತಗಳಲ್ಲಿ ಹೆಚ್ಚು ವೈಜ್ಞಾನಿಕವಾದದ್ದು ಈಗಾಗಲೇ ನಿಮ್ಗೆ ಹೇಳಿದೆ. ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ, ಅದನ್ನು ಪಿನ್ನಿಶ್ ಸಿದ್ಧಾಂತ ಅಂತಲೂ ಕೂಡ ಕರಿತೀವಿ ಅನ್ನುವಂಥದ್ದು. ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತದ ಪ್ರತಿಪಾದಕರಲ್ಲಿ ಇವರು ಸೇರಿಲ್ಲ ಅನ್ನುವಂಥದ್ದು. ಜೂಲಿಯಸ್ ಕ್ರಾನ್ ಈತನೇ ಸೃಷ್ಟಿ ಮಾಡಿದ್ದು. ಕಾರ್ಲೆ ಕ್ರಾನ್ ಅವನ ಮಗ, ಆತನು ಕೂಡ ಹೌದು. ಸ್ಮಿತ್ ಆಗಿದೆ ಅದು. ಸ್ಟಿತ್ ಥಾಮ್ಸನ್ ಕೂಡ ಹೌದು. ಆದರೆ ಮ್ಯಾಕ್ಸ್ ಮಲ್ಲರ್ ಅಲ್ಲ. ಈತ ತೌಲನಿಕ ಅಥವಾ ಭಾಷಾಶಾಸ್ತ್ರೀಯ ಸಿದ್ಧಾಂತದ ಪ್ರತಿಪಾದಕ. ಸೊ ಮ್ಯಾಕ್ಸ್ ಮಲ್ಲರ್ ಅಲ್ಲ. ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತವನ್ನು ಈ ಹೆಸರಿನಿಂದಲೂ ಕರೆಯಲಾಗಿದೆ ಎನ್ನುವಂಥದ್ದು. ಪಿನ್ನಿಶ್ ಸಿದ್ಧಾಂತ ಅಂತ ಕರಿತೀವಿ, ಯಾಕಂದರೆ ಇದು ಫಿನ್ಲ್ಯಾಂಡಲ್ಲಿ ಹುಟ್ಟಿ ಬಂದದ್ದು. ಫಿನ್ಲ್ಯಾಂಡಿನ ಕಲೆವಾಲ ಅನ್ನುವಂತಹ ಬೃಹತ್ ಜಾನಪದ ಸಂಗ್ರಹದ ಸಂದರ್ಭದಲ್ಲಿ ಇದನ್ನು ಹುಟ್ಟಿ ಹಾಕಲಾಯಿತು. ಆ ಕಾರಣಕ್ಕೆ ಅದನ್ನು ಪಿನ್ನಿಶ್ ಕ್ರಮ ಅಂತೇಳಿ ಕರೀತಾರೆ ಎನ್ನುವಂಥದ್ದು. ಸೊ ಪಿನ್ನಿಶ್ ಸಿದ್ಧಾಂತ. ಕೆಳಗಿನವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆಯಾಗಿದೆ ಎನ್ನುವಂಥದ್ದು. ಮಾನವಶಾಸ್ತ್ರೀಯ ಸಿದ್ಧಾಂತ ಆಂಡ್ರೋಲ್ಯಾಂಗ್ ಸರಿಯಾಗಿದೆ. ಭಾರತೀಯ ಮೂಲ ಸಿದ್ಧಾಂತ ಥಿಯೋಡರ್ ಬೆನ್ಪೆ ಸರಿಯಾಗಿದೆ. ಚಾರಿತ್ರಿಕ ಭೌಗೋಳಿಕ ಸಿದ್ಧಾಂತ ಗ್ರಿಮ್ ಸಹೋದರರು, ಇದು ತಪ್ಪಾಗಿದೆ. ಇವರು ಸಹೋದರರು, ಆದರೆ ಅವರು ತಂದೆ ಮಗ, ಜೂಲಿಯನ್ ಕ್ರಾನ್ ಮತ್ತು ಕಾರ್ಲೆ ಕ್ರಾನ್ ಅನ್ನುವಂಥ ಇಬ್ಬರು. ಸೊ ಹಾಗಾಗಿ ಇದು ಮೂರನೇ ಅಂಶ ತಪ್ಪಾಗಿದೆ ಎನ್ನುವಂಥದ್ದನ್ನು ನೋಡ್ತೀವಿ ನಾವು. ಸೊ ಇಷ್ಟು ವಿದ್ಯಾರ್ಥಿಗಳೇ, ಪರಾಮರ್ಶನ ಗ್ರಂಥಗಳು ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ. ಇವುಗಳ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ. ಜಾನಪದ ತುಂಬ ಆಸಕ್ತಿಕರವಾದ ವಿಷಯ ಅಂತ ಹೇಳ್ತಾ, ಮತ್ತು ಏನಾದರೂ ಸಂದೇಹಗಳಿದ್ದರೆ ಸಿದ್ಧಾಂತಗಳಲ್ಲಿ ಖಂಡಿತ ನೀವು ಯೂಟ್ಯೂಬಲ್ಲಿ ಇರುವಂಥ ಈ ವಿಡಿಯೋದ ಬಗ್ಗೆ ಕಾಮೆಂಟ್ ಮಾಡಿ. ನಾವು ಆನಂತರ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದಗಳು ವಿದ್ಯಾರ್ಥಿ.